ಕಲಬುರಗಿಯಲ್ಲಿ ನಡೆದಿರುವಂತಹ ಈ ಒಂದು ಬೃಹತ್ ಪ್ರಮಾಣದ ಹೋರಾಟ, ಈ ಹೋರಾಟದಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖಂಡತ್ವದಲ್ಲಿ ಈ ಹೋರಾಟ ಇವತ್ತು ಕಲಬುರಗಿಯಲ್ಲಿ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಬಂದು ಇವತ್ತು ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟಿವೆ. ಏನಪ್ಪ ಅಂದರೆ ಈ ಒಂದು RSS ಸಂಘಟನೆ ಏನಿದೆ ಇದು ನೋಂದಣಿ ಆಗದೇ ಇರುವಂಥ ಸಂಘಟನೆ. ಈ ಸಂಘಟನೆ ನೋಂದಣಿ ಮಾಡಲೇಬೇಕು. ಒಂದು ವೇಳೆ ಈ ಸಂಘಟನೆ ನೋಂದಣಿ ಮಾಡಲಿಲ್ಲ ಅಂದರೆ ಈ ಸಂಘಟನೆಯ ಚಟುವಟಿಕೆಗಳನ್ನು ನಿರ್ಬಂಧ ಹೇರಬೇಕಂತ ಹೇಳಿ ನಾವು ಒತ್ತಾಯ ಮಾಡಿ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಇವತ್ತು ಇವರಿಗೆ ಪ್ರಶ್ನೆ ಮಾಡಿರುವಂಥ ಪ್ರಿಯಾಂಕಾ ಖರ್ಗೆ, ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳು, ಇವತ್ತು ಈ ಒಂದು ವಿಷಯವನ್ನು ಮೋಹನ್ ಭಾಗವತ್ಜಿಯವರಿಗೆ ಪತ್ರ ಬರೆದು ಪ್ರಶ್ನೆ ಮಾಡಿದ್ದಾರೆ. ಅದೇ ಒಂದು ದೊಡ್ಡ ಪ್ರಮಾದ ಅಂತ ಬಿಂಬಿಸಿ ಇವತ್ತು BJP ಮತ್ತು RSSನವರು ಅವರ ಮೇಲೆ ಹಲ್ಲೆಗೆ ಮುಗಿಬೀಳ್ತಾ ಇದ್ದಾರೆ. ಅವರಿಗೆ ಜೀವ ತೆಗೆಯುವಂಥ ಹುನ್ನಾರವನ್ನು ನಡೆಸ್ತಾ ಇದ್ದಾರೆ. ಅವರ ಧ್ವನಿಯನ್ನು ಹತ್ತಿಡುವಂಥ ಹುನ್ನಾರ ನಡೆಸ್ತಾ ಇದ್ದಾರೆ. ಹೀಗಾಗಿ ಇದನ್ನು ಖಂಡಿಸಿ ಇವತ್ತು ನಾವು ಕಲಬುರಗಿಯಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತ ಗುಲ್ಬರ್ಗ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಕೂಲಿ ಕಾರ್ಮಿಕ ST ಹೋರಾಟ ಸಮಿತಿ ಹಾಗೂ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಪ್ರೊಫೆಸರ್ B ಕೃಷ್ಣಪ್ಪ ಸರ್ ಸಂಘಟನೆ ಮತ್ತು ಪ್ರಗತಿಪರದ ಎಲ್ಲ ಸಂಘಟನೆ ಸೇರಿಕೊಂಡು ಇವತ್ತು ಜಿಲ್ಲೆಯಲ್ಲಿ ಏನಿವತ್ತ ನೋಂದಣಿ ಇಲ್ಲದಂಥ RSS ತಾವು ನೋಂದಣಿ ಮಾಡಿಕೊಳ್ಳಲೇಬೇಕು. ಯಾವ ರಾಜ್ಯದಲ್ಲಿ ಇವತ್ತು ನೋಂದಣಿ ತರ ಚಟುವಟಿಕೆ ಮಾಡ್ತಂತ RSS ಕರ್ನಾಟಕ ಸರ್ಕಾರ ಅವ್ರ ಮೇಲೆ ದೇಶದಲ್ಲಿ ಕೇಸ್ ಹಾಕಬೇಕಂತ ಇವತ್ತು ಒತ್ತಾಯ ಮಾಡ್ತೇವೆ. ಇವತ್ತು ಬೆಳಗಾವಿಯಲ್ಲಿ ಮೋಹನ್ ಭಾಗವತ್ ಅವರು ಅವನಿಗೆ ನಾಚಿಕೆ ಬರೋಕೆ ರಾಜಕಾರಣ ಬೇಕಾದರೆ ಈ ದೇಶದ ಕಾನೂನು ನೀವು ಪಾಲನೆ ಮಾಡ್ತೀರಪ್ಪ ಅಂತಾರೆ RSS ನೋಂದಣಿ ಮಾಡಿಕೊಳ್ಳಬೇಕಂತ ಇವತ್ತು ಉಡುಪಿಯ ಶ್ರೀಮಠದ ಪೇಜಾವರ ಶ್ರೀಗಳ ಸಹಿತ RSS ಒಂದು ವೇಳೆ ನೋಂದಣಿ ಮಾಡಿಕೊಳ್ಳದಿದ್ದರೆ ನಿಮಗೆ ಕೆಟ್ಟ ಹೆಸರು ಬರ್ತಾರೆ, ನೀವು ನೋಂದಣಿ ಮಾಡಿಕೊಳ್ಳಬೇಕು ಅಂತ ಪೂಜೆ ಶ್ರೀಗಳು ಹೇಳ್ತಾರೆ. ಇವತ್ತು ನಾವು RSS ಮತ್ತು BJP ಪ್ರಶ್ನೆ ಮಾಡ್ತೀವಿ, ನಿಮ್ಮ ದೇಶದ ಕಾನೂನು ಈ ದೇಶದ ಕಾನೂನು ಪಾಲನೆ ಮಾಡಬೇಕಾದ್ರೆ RSS ನೋಂದಣಿ ಮಾಡಿಕೊಳ್ಳಲೇಬೇಕು. ಒಂದು ವೇಳೆ ನೋಂದಣಿ ಮಾಡಬೇಕಪ್ಪ ಅಂದ್ರೆ ಈ RSS ಬ್ಯಾನ್ ಮಾಡಬೇಕಂದ್ರೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಇವತ್ತು ನಾವು ಮನವಿ ಮಾಡಿಕೊಡ್ತೇವೆ. ನನ್ನ ಹೆಸರು ಭೀಮಶಂಕರ್, ಜಿಲ್ಲಾ ಸಂಚಾಲಕರು, ಕರ್ನಾಟಕದ ಸಂಘರ್ಷ ಸಮಿತಿ B ಕೃಷ್ಣಪ್ಪ ಸ್ಥಾಪಿಸಿದ್ದಾರೆ.